ವಿಷಯ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಖಾಲಿ ಇರುವಂತಹ ಸಹಾಯಕ ಸಂಶೋಧನಾಧಿಕಾರಿ, ತಾಂತ್ರಿಕ ಸಹಾಯಕ ಸೇರಿದಂತೆ 45,000ಕ್ಕೂ ಹೆಚ್ಚು ವೇತನ ಇರುವಂತಹ 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯ KVAFSU ಈ ಒಂದು ವಿಭಾಗದಲ್ಲಿ ಖಾಲಿ ಇರುವಂತಹ 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ಉದ್ಯೋಗದ ಸ್ಥಳ ಬೆಂಗಳೂರು ಆಗಿರುತ್ತದೆ. ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ, ಕ್ಷೇತ್ರ ಕೆಲಸಗಾರ ಈ ಒಂದು ವಿಭಾಗದಲ್ಲಿ 1 ಹುದ್ದೆಗಳು, ತಾಂತ್ರಿಕ ಸಹಾಯಕ ಈ ಒಂದು ವಿಭಾಗದಲ್ಲಿ 1 ಹುದ್ದೆಗಳು, ಹಾಗೂ ಸಹಾಯಕ ಸಂಶೋಧನಾಧಿಕಾರಿ ARO ಈ ಒಂದು ವಿಭಾಗದಲ್ಲಿ 1. ಟೋಟಲು 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು ಅಂತ ಹೇಳಿ ನಾವು ನೋಡಿದ್ರೆ, ಕ್ಷೇತ್ರ ಕೆಲಸಗಾರ ಇದು ನಿಯಮಗಳ ಪ್ರಕಾರ ಒಂದು ಎಜುಕೇಷನ್ ಇರಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಇದೇ ಎಜುಕೇಷನ್ ಅಂತ ಯಾವ ನೋಟಿಫಿಕೇಷನಲ್ಲೂ ಸಹ ಇವರು ಹೇಳಿಲ್ಲ, ಅದು ನೋಟಿಫಿಕೇಷನಲ್ಲಿ ಹೇಳ್ತಾರೆ. ಮತ್ತು ತಾಂತ್ರಿಕ ಸಹಾಯಕ ಈ ಒಂದು ವಿಭಾಗದಲ್ಲಿ MFSC MSc ಎಜುಕೇಷನ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಸಹಾಯಕ ಸಂಶೋಧನಾಧಿಕಾರಿ ARO ಈ ಒಂದು ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ವೇತನ ಏನಿರುತ್ತೆ ಅಂತೇಳಿ ನಾವು ನೋಡಿದ್ರೆ, ಕ್ಷೇತ್ರ ಕೆಲಸಗಾರ ವಿಭಾಗದಲ್ಲಿ 15,000 ರೂಪಾಯಿಗಳನ್ನು, ತಾಂತ್ರಿಕ ಸಹಾಯಕ ವಿಭಾಗದಲ್ಲಿ 25,000 ರೂಪಾಯಿಗಳ ಒಂದು ವೇತನವನ್ನು, ಸಹಾಯಕ ಸಂಶೋಧನಾಧಿಕಾರಿ ಈ ಒಂದು ವಿಭಾಗದಲ್ಲಿ 47,250 ರೂಪಾಯಿಗಳ ಒಂದು ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ 35 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗಳಿಗೆ ಈ ಒಂದು ಇಲಾಖೆಯ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹೇಳಿ ನಾವು ನೋಡಿದ್ರೆ, ಸಹಾಯಕ ಸಂಶೋಧನಾಧಿಕಾರಿ ಈ ಒಂದು ಹುದ್ದೆಗೆ ಈ ಒಂದು ಮೇಲನ್ನು ನಿಮ್ಮ ದಾಖಲೆಗಳನ್ನು ಮೇಲ್ ಕಳಿಸಬೇಕಾಗಿರುತ್ತದೆ. ಯಾವುದು ಮೇಲ್ ಅಂತ ಹೇಳಿ ನಾವು ನೋಡಿದ್ರೆ, rdlkvafsucva@gmail.com ಈ ಒಂದು ಮೇಲನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಬೇರೆ ಹುದ್ದೆಗಳಿದಾವಲ್ಲ, ಬೇರೆ ಹುದ್ದೆಗಳಿಗೆ, ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ವಾಕಿಂಗ್ ಇಂಟರ್ವ್ಯೂಗೆ ಹಾಜರಾಗಬೇಕಾಗಿರುತ್ತದೆ. ವಾಕಿಂಗ್ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ ಅಂತೇಳಿ ನಾವು ನೋಡಿದ್ರೆ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರ ಕೊಠಡಿಗಳು, ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಒಳನಾಡು, KVAFCU ಹೆಬ್ಬಾಳ, ಬೆಂಗಳೂರು 94 ಈ ಒಂದು ಅಡ್ರೆಸ್ಗೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋರು ಅಲ್ಲಿ ವಾಕಿಂಗ್ ಇಂಟರ್ವ್ಯೂಗೆ ಹಾಜರಾಗಬಹುದಾಗಿರುತ್ತದೆ. ಮತ್ತು ಕ್ಷೇತ್ರ ಕಾರ್ಯಕರ್ತ ಸಹಾಯಕ ಸಂಶೋಧನಾಧಿಕಾರಿ ARO ಈ ಒಂದು ವಿಭಾಗದಲ್ಲಿ ಡೀನ್ ವೈದ್ಯಕೀಯ ಕಾಲೇಜು, KVAFSU ಹೆಬ್ಬಾಳ, ಬೆಂಗಳೂರು 24 ಈ ಒಂದು ಅಡ್ರೆಸ್ಗೆ ವಾಕಿಂಗ್ ಇಂಟರ್ವ್ಯೂಗೆ ಹಾಜರಾಗಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಾಕಿಂಗ್ ಇಂಟರ್ವ್ಯೂ ಯಾವತ್ತಿರುತ್ತೆ ಅಂತೇಳಿ ನಾವು ನೋಡೋದಾದರೆ, 28 ಏಪ್ರಿಲ್ 2026ನೇ ತಾರೀಕು ವಾಕಿಂಗ್ ಇಂಟರ್ವ್ಯೂ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆ ಕ್ಷೇತ್ರ ಸಹಾಯಕ ಸಂಶೋಧನಾಧಿಕಾರಿ ARO ಈ ಒಂದು ವಿಭಾಗದಲ್ಲಿ 24ನೇ ತಾರೀಕು 24 ಏಪ್ರಿಲ್ 2026ನೇ ತಾರೀಕು ಒಳಗಾಗಿ ಮೇಲ್ ಕಳಿಸಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ KVAFSU.edu.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ, ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ಇದು ನಿಮಗೆ ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ರೂಪಾಯಿ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಕೆಲವೊಂದು ಹುದ್ದೆಗೆ ಇಮೇಲನ್ನು ಕಳಿಸಬೇಕಾಗಿರುತ್ತದೆ, ಕೆಲವು ಹುದ್ದೆಗಳಿಗೆ ನೀವು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹಾಜರಾಗಬಹುದು, ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸೋವಾಗಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.